ಕರ್ನಾಟಕದ ಎಲ್ಲ ಜೆಇ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸೊ ಕೆಮಿಸ್ಟ್ರಿ ಅನಾಲಿಸಿಸ್ 2026 ಜೆಇ ಮೀನ್ಸ್ ಫೇಸ್ 1. ಸೊ ಮೊದಲನೇ ಹಂತದ ಜೆಇ ಮೀನ್ಸ್ 2026 ಎಕ್ಸಾಮ್ನ ಕೆಮಿಸ್ಟ್ರಿ ಅನಾಲಿಸಿಸ್ ಮಾಡುವ. ನಮಗೆ ಯಾವಾಗಲೂ ಅಷ್ಟೇ ಅನಾಲಿಸಿಸ್ ಮಾಡಬೇಕಾದ್ರೆ ಪ್ರೀವಿಯಸ್ ಫ್ಯೂ ಇಯರ್ಸ್ ಅಂದರೆ ಕಳೆದ ವರ್ಷ ನಡೆದ ಎಕ್ಸಾಮ್ಸ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ತೀವಿ, ಒಂದು ಮಾನದಂಡವಾಗಿ ಇಟ್ಕೊಳ್ತೀವಿ. ಯಾಕೆ ಈ ಅನಾಲಿಸಿಸ್ ನಾವು ಕನ್ನಡದಲ್ಲಿ ಮಾಡ್ತಿದ್ದೀವಿ ಅಂದರೆ ಕರ್ನಾಟಕದ ಮಕ್ಕಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಎಷ್ಟೇ ಪ್ರಶ್ನೆ ಪತ್ರಿಕೆ ಎಷ್ಟೇ ಕಠಿಣವಾಗಿದ್ರು ಕೂಡ ತುಂಬಾ ಜನ ಕ್ವಾಲಿಫೈ ಆಗ್ತಿದ್ದಾರೆ ಅಡ್ವಾನ್ಸ್ಡ್ಗೆ. ಅಂಡ್ ಜೆಇ ಅಡ್ವಾನ್ಸ್ಡ್ ಎಕ್ಸಾಮ್ ಅಲ್ಲೂ ಕೂಡ ಸಾಕಷ್ಟು ಒಳ್ಳೆ ರ್ಯಾಂಕ್ನ ಪಡ್ಕೊಳ್ತಿದ್ದಾರೆ. ಸೊ ಎಷ್ಟು ಜನ ಕರ್ನಾಟಕದಲ್ಲಿರುವಂತಹ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಒಂದು ಅನಾಲಿಸಿಸ್ ಕೊಡಬೇಕು ಅನ್ನೋದು ನಮ್ಮ ಭಾವನೆ. ಸೊ ಕೆಮಿಸ್ಟ್ರಿ ಅನಾಲಿಸಿಸ್ ಮಾಡಿದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಮೊದಲನೇದಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರು ಸಬ್ಜೆಕ್ಟ್ಸ್ ಅಲ್ಲೂ ಕೆಮಿಸ್ಟ್ರಿ ಸ್ವಲ್ಪ ಈಸಿಲಿ ಸ್ಕೋರಿಂಗ್. ಸೊ ಇದನ್ನ ನೀವು ಪಕ್ಕಾ ಶೂರ್ ಆಗಿ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಹೈ ಪರ್ಸೆಂಟೇಜ್ ಬರೋದು ಗ್ಯಾರಂಟಿ ಇರುತ್ತೆ. ಸೊ ಈಗ ಇದು 2005 ಅನಾಲಿಸಿಸ್, ನೀವು ಅದನ್ನ ಈಸಿಯಾಗಿ ನೋಡ್ಕೋಬಹುದು. ಕೆಮಿಸ್ಟ್ರಿ ಎಸ್ಪೆಷಲಿ ಫಿಸಿಕ್ಸ್ ಆದ್ರೂ ಅಥವಾ ಮ್ಯಾಥಮೆಟಿಕ್ಸ್ ಆದ್ರೂ ತುಂಬಾ ರೇರ್ ಕೇಸ್ ಈಸಿ ಬರುವಂಥದ್ದು. ಬಟ್ ಕೆಮಿಸ್ಟ್ರಿನಲ್ಲಿ ಸುಲಭ, ಅತಿ ಸುಲಭ ಅಂದ್ರೆ ಈಸಿಯೆಸ್ಟ್ ಕೂಡ ಬಂದಿದೆ. ಇದು January 22, 2025 ಫೇಸ್ 1. ಸೊ ಶಿಫ್ಟ್ 1 ಶಿಫ್ಟ್ 2 ನೋಡಿದ್ರೆ ಮಾಡರೇಟ್ ಶಿಫ್ಟ್ 1 ಅಲ್ಲಿ, ಈಸಿ ಇನ್ ಶಿಫ್ಟ್ 2 ಅಂಡ್ ಬ್ಯಾಲೆನ್ಸ್ಡ್, ವೆರಿ ಬ್ಯಾಲೆನ್ಸ್ಡ್ ಪೇಪರ್. 1/3 ಆಲ್ಮೋಸ್ಟ್ 1/3 ಇನ್ಆರ್ಗ್ಯಾನಿಕ್, 1/3 ಆರ್ಗ್ಯಾನಿಕ್, 1/3 ಫಿಸಿಕಲ್, ಅಂದ್ರೆ 35% ಫಿಸಿಕಲ್ ಕೆಮಿಸ್ಟ್ರಿ ಬಂದಿದೆ. ಶಿಫ್ಟ್ 2 ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇತ್ತು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಜಾಸ್ತಿ ಇತ್ತು. ಅದೇ ತರ ನೀವು ಅನಾಲಿಸಿಸ್ ಮಾಡಿದ್ರೆ ಯು ಕ್ಯಾನ್ ಪಾಸ್ ದ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೋಬಹುದು. ಇದು ಈಸಿಯೆಸ್ಟ್ ಇಂದ ಹಿಡಿದು ಡಿಫಿಕಲ್ಟ್ ವರ್ಗೂ ಇದೆ. ಡಿಫಿಕಲ್ಟ್ ಅನ್ನೋದೆಲ್ಲೂ ಕಾಣಿಸ್ತಾ ಇಲ್ಲ ನಿಮಗೆ. ಬಟ್ January 28, ಜನವರಿ 28ನೇ ತಾರೀಕು ಶಿಫ್ಟ್ 1 ಅಲ್ಲಿ ಇಟ್ ವಾಸ್ ಅ ಸ್ಲೈಟ್ಲಿ ಡಿಫಿಕಲ್ಟ್ ಪೇಪರ್, ಯಾಕಂದ್ರೆ ತುಂಬಾ ಟ್ರಿಕ್ಕಿ ಆಗಿ ಕೊಟ್ಟಿಲ್ಲ, ಡೈರೆಕ್ಟ್ ಕ್ವಶನ್ಸ್ ಇರಲಿಲ್ಲ. ಸೊ ಇದರಿಂದ ಇದೊಂದು ಡಿಫಿಕಲ್ಟ್ ಬಿಟ್ರೆ ಸೊ ಕೆಮಿಸ್ಟ್ರಿ ಯಾವಾಗ್ಲೂ ಆಸಿಲೇಟ್ ಆಗ್ತಿರುತ್ತೆ ಈಸಿಯೆಸ್ಟ್ ಇಂದ ಡಿಫಿಕಲ್ಟ್ ವರ್ಕ್. ಮೋಸ್ಟ್ಲಿ ಮಾಡರೇಟ್ ಟು ಡಿಫಿಕಲ್ಟ್ ಪೇಪರ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಸೊ ಈಗ ನೆಕ್ಸ್ಟ್ ನಿಮ್ಮ ಪ್ರಿಪರೇಷನ್ ಹೇಗಿರಬೇಕು ಅಂತ ಮಕ್ಕಳ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 4 ತರ ಕ್ವಶನ್ಸ್ ಕೇಳ್ತಾರೆ: ಮೆಮೊರಿ ಬೇಸ್ಡ್, ಕಾನ್ಸೆಪ್ಟ್ ಬೇಸ್ಡ್, ಕಾನ್ಸೆಪ್ಟ್ ಅಪ್ಲಿಕೇಶನ್ ಬೇಸ್ಡ್ ಅಂಡ್ ಅನಾಲಿಟಿಕಲ್. ಸೊ ಜೆಇ ಮೇನ್ಸ್ ಮತ್ತೆ ನೀಟ್ ಅಂತ ಎಕ್ಸಾಮ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್, ಸಾಕಷ್ಟು ಸಿಂಹಪಾಲು ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಕಾನ್ಸೆಪ್ಟ್ ತಿಳ್ಕೊಂಡಿದ್ರು ಕೂಡ ಅದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಅಷ್ಟೇ ಅಲ್ಲ, ನಿಮಗೆ ಅನಾಲಿಟಿಕಲ್ ಕೇಪಬಿಲಿಟಿ ಇರಬೇಕು. ಅನಾಲಿಟಿಕಲ್ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಮಾತ್ರ ತಿಳ್ಕೊಬೇಡಿ, ಸೀಕ್ವೆನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಸೀಕ್ವೆನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಅಂದ್ರೆ ರಿಯೇಜೆಂಟ್ಸ್ ಕೊಟ್ಟು ರಿಯಾಕ್ಟೆಂಟ್ ನ ಡಿಸೈಡ್ ಮಾಡಬೇಕು, ಇಲ್ಲ ಪ್ರಾಡಕ್ಟ್ ನ ಡಿಸೈಡ್ ಮಾಡಬೇಕು, ಇಲ್ಲ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಎರಡು ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಗೆಸ್ ದ ರಿಯೇಜೆಂಟ್ ನ ಗೆಸ್ ಮಾಡಬೇಕಾಗುತ್ತೆ. ಸೊ ಜೆಇ ಮೇನ್ಸ್ ಅಂತ ಎಕ್ಸಾಮಿನೇಷನ್ ಅಲ್ಲಿ ಸಿಂಹಪಾಲು ಕಾನ್ಸೆಪ್ಟ್ ಅಪ್ಲಿಕೇಶನ್ ಬೇಸ್ಡ್ ಅಂಡ್ ಅನಾಲಿಟಿಕಲ್ ಕೇಪಬಿಲಿಟಿ ಕ್ವಶನ್ಸ್. ಮೆಮೊರಿ ಬೇಸ್ಡ್ ನಿಮ್ಮ ಸ್ಕಿಲ್ ಇರುತ್ತಲ್ಲ, ಮೆಮೊರಿ ಸ್ಕಿಲ್ಸ್ ಏನೂ ಇಂಪಾರ್ಟೆನ್ಸ್ ಇಲ್ಲ ಅಂತ ನಾ ಹೇಳ್ತಿಲ್ಲ, ಬೇಕಾಗತ್ತೆ. ಎಸ್ಪೆಷಲಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅವ್ರು ಕೊಡುವಂತಹ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಗ್ರೂಪ್ದು ಅಥವಾ ಪೀರಿಯಡ್ದು ಎಲಿಮೆಂಟ್ಸ್ ಆರ್ಡರ್ ಗೊತ್ತಿರಬೇಕು. ನಾನಾ ತರದ ಪೀರಿಯಾಡಿಕ್ ಪ್ರಾಪರ್ಟೀಸ್ ನಿಮಗೆ ಕಂಪ್ಲೀಟ್ ಆಗಿ ನೆನಪಿರಬೇಕು. ಯಾಕಂದ್ರೆ ಅವಾಗ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಪೊಲರೈಸಿಂಗ್ ಪವರ್ ಏನಾಗುತ್ತೆ, ಇದನ್ನೆಲ್ಲ ಅವಾಗ ನೀವು ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ರೆಡಿಮೇಡ್ ಇನ್ಫಾರ್ಮೇಶನ್ ತಲೆನಲ್ಲಿದ್ರೆ ಮಾತ್ರ. ಸೊ ನಿಮ್ಮ ಕಂಪ್ಲೀಟ್ ಸಕ್ಸಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸೈಡ್ ಮಾಡುವಂತಹ ಚಾಪ್ಟರ್ಸ್ ಕೆಮಿಸ್ಟ್ರಿನಲ್ಲಿ, ಇದನ್ನ ಸಪ್ತಸ್ವರಾಸ್ ಆಫ್ ಕೆಮಿಸ್ಟ್ರಿ ಅಂತ ಕರಿಬಹುದು. ಕೆಮಿಸ್ಟ್ರಿಯ ಸಪ್ತಸ್ವರಗಳು ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ಇಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ: ರೆಡಾಕ್ಸ್ ರಿಯಾಕ್ಷನ್ಸ್, ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಂ. ಸ್ಟೂಡೆಂಟ್ಸ್, ಈ 4 ಚಾಪ್ಟರ್ ದೇ ಬಿಕಮ್ ಫೌಂಡೇಶನ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ ಆಗುವುದು. ಫಿಸಿಕಲ್ ಕೆಮಿಸ್ಟ್ರಿ ಯಾವುದು? ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ, ರೆಡಾಕ್ಸ್ ರಿಯಾಕ್ಷನ್, ಥರ್ಮೋಡೈನಮಿಕ್, ಈಕ್ವಿಲಿಬ್ರಿಯಂ. ನಿಮಗೆ ಗೊತ್ತಿರಬಹುದು ತುಂಬಾ ಹೆವಿ ವೇಟೇಜ್ ಚಾಪ್ಟರ್ ಇರುವಂತದ್ದು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಜೆಇ ಮೇನ್ಸ್ ಅಲ್ಲಿ.
ಸೊಲ್ಯೂಷನ್ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್. ಅದರಲ್ಲೂ ಕೆಮಿಕಲ್ ಕೈನೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಅಲ್ಲೂ ಬರುವಂತ ಇನ್ಫ್ಲೂಯೆನ್ಸ್ ಮಾಡುವಂತ ಟಾಪಿಕ್ ಯಾವುದು ಅಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ. ನೀವು ಯಾವಾಗಲೂ ತಲೆನಲ್ಲಿ ನೆನ್ಪಿಟ್ಕೋಬೇಕು, ಎಸ್ಪೆಷಲಿ ಮೋಲ್ ಕಾನ್ಸೆಪ್ಟ್ ಅಂಡ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್. Then redox reaction becomes the foundation for electrochemistry. Electrochemistry is also a deciding factor, but this is the third most important chapter in physical chemistry. Electrochemistry ashtu physical chemistry chapters in first PUC ಮೇಲೆ ಡಿಪೆಂಡ್ ಆಗುತ್ತೆ. ಥರ್ಮೋಡೈನಮಿಕ್ಸ್ ಸೊಲ್ಯೂಷನ್ ಚಾಪ್ಟರ್ ಮೇಲೂ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಈಕ್ವಿಲಿಬ್ರಿಯಂ ಕೂಡ ನಿಮಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ಸ್ ಮೇಲೆ ಸೊಲ್ಯೂಷನ್ ಚಾಪ್ಟರ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಇದೆರಡು ಚಾಪ್ಟರ್ ಇದೆಯಲ್ಲ, ಇದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು. ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ನ ನೀವು ಲೀಲಾಜಾಲವಾಗಿ ವರ್ಕೌಟ್ ಮಾಡಬೇಕು ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ 100% ತರವಾಗಿರ್ಬೇಕು. ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಎಸ್ಪೆಷಲಿ ಬಾಂಡ್ ಪ್ಯಾರಾಮೀಟರ್ಸ್ ಅಲ್ಲಿ ಸಾಕಷ್ಟು ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಜಿಒಸಿ, ಇದ್ಯಾವುದು ಸರ್ ಚಾಪ್ಟರ್, ಇದು ನಾವು ಕೇಳೇ ಇಲ್ಲ ಅಂತ. ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ರೀನೇಮ್ ಮಾಡಿದ್ರು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಫಸ್ಟ್ ಇಯರ್ಲಿ ಒಂದು ತುಂಬಾ ದೊಡ್ಡದೊಂದು ಚಾಪ್ಟರ್ ಇತ್ತು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್. ಅದೇ ದಟ್ ಇಸ್ ನಥಿಂಗ್ ಬಟ್ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಮಕ್ಕಳೇ, ಈ ಮೂರು ಚಾಪ್ಟರ್ ಇಂಪಾರ್ಟೆಂಟು ಆರ್ಗ್ಯಾನಿಕ್ಗೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ. ಕ್ಲಾಸಿಫಿಕೇಶನ್, ಕೆಮಿಕಲ್ ಬಾಂಡಿಂಗ್ ಆಸ್ ವೆಲ್ ಆಸ್ ಜಿಒಸಿ, ಇದು ಮೂರು ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಮಾತ್ರ. ಫಾರ್ ಎಕ್ಸಾಂಪಲ್, ನಿಮಗೆ ರಿಯಾಕ್ಟಿವಿಟಿ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ವಿತ್ ಸಮ್ ಅದರ್ ರಿಯಾಕ್ಟೆಂಟ್ ಅಂತ ಕೇಳಿದ್ರೆ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಗೊತ್ತಿರಲೇಬೇಕು. ಹೌ ಎಕ್ಸಾಕ್ಟ್ಲಿ ದ ಸೈಜ್ ಆಫ್ ಹ್ಯಾಲೋಜನ್ಸ್ ವೇರಿ ಅಂಡ್ ದ ಬಾಂಡ್ ಸ್ಟ್ರೆಂತ್ ವೇರಿ ಆಗೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಸ್ಟ್ರೆಂತ್ ಆಫ್ ದ ಬಾಂಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ದ ಆಟಮ್. ಅಟಾಮಿಕ್ ಸೈಜ್ ಚಿಕ್ಕದಿದ್ದಷ್ಟು ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅದಕ್ಕೇನೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಈ ಮೂರು ಚಾಪ್ಟರ್ ಫೌಂಡಿಂಗ್ ಪಿಲ್ಲರ್ಸ್ ಆಗುತ್ತೆ. ನೆಕ್ಸ್ಟ್ ಇದು ಬಿಟ್ಟು ನಾವು ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಪೆಸಿಫಿಕ್ ಆಗಿ ಹೋಗೋದಾದ್ರೆ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಇತ್ತೀಚೆಗೆ ಫಿಸಿಕಲ್ ಕೆಮಿಸ್ಟ್ರಿ ಸ್ಲೈಟ್ಲಿ ಅಪ್ಪರ್ ಹ್ಯಾಂಡ್ 35 to 37% ಬರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ 33 to 35% ಬರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 30% ಆರ್ ಮೇ ಬಿ 31-32% ಬರ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾಕೆ ಹೈಲಿ ಸ್ಕೋರಿಂಗ್ ಅಂದ್ರೆ, ನೀವು PUC ಎಕ್ಸಾಮ್ ಪ್ರಿಪರೇಷನ್ ಏನ್ ಮಾಡಿರ್ತೀರಾ ಅದಕ್ಕಿಂತ ಒಂದು ಮೆಟ್ಟಲು ಜಾಸ್ತಿ ಪ್ರಿಪೇರ್ ಆದ್ರೂ ಸಾಕು. ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ ರೀತಿ ಅಲ್ಲ, ಫಿಸಿಕಲ್ ಕೆಮಿಸ್ಟ್ರಿ ಆ ರೀತಿ ಅಲ್ಲ. ಫ್ರೆಶ್ ಸ್ಯಾಂಪಲ್ ಆಫ್ ಕ್ವಶನ್ಸ್ ಬರುತ್ತೆ. ಎಷ್ಟೋ ಬಾರಿ ಕ್ವಶನ್ಸ್ ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಫಿಸಿಕಲ್ ಅಂಡ್ ಆರ್ಗ್ಯಾನಿಕ್ ನೀವು ಹೊಸದಾಗಿ ಕೆಲವು ಸ್ಟೇಟ್ಸ್ಮೆಂಟ್ ನ ಕನ್ಕ್ಲೂಷನ್ ಮಾಡ್ಕೋಬೇಕು, ಹೊಸದಾಗಿ ಡಿರೈವ್ ಮಾಡ್ಕೋಬೇಕಾಗತ್ತೆ, ಎಸ್ಪೆಷಲಿ ಫಿಸಿಕಲ್ ಕೆಮಿಸ್ಟ್ರಿ. ಅದೇ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದಾಗ ಮೋಸ್ಟ್ ಆಫ್ ದೆಮ್ NCERT ಮತ್ತೆ NCERT ಎಕ್ಸಾಂಪ್ಲರ್ ಇರುವಂತಹ ಕ್ವಶನ್ಸ್ ಬರೋದ್ರಿಂದ ದಿಸ್ ಇಸ್ ಎ ಹೈಲಿ ಸ್ಕೋರಿಂಗ್ ಸೆಗ್ಮೆಂಟ್. ತುಂಬಾ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ನೀವು PU ಲೆವೆಲ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಆಗಿದ್ದೀರಾ ಅಂದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಗ್ಮೆಂಟ್ JEE ಮೇನ್ಸ್ ಅಲ್ಲಿ ಸಾಕಷ್ಟು ಈಸಿ ಆಗುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ ಇಂದ ತುಂಬಾ ಕನ್ಸಿಸ್ಟೆಂಟ್ ಕ್ವಶನ್ಸ್ ಕೇಳ್ತಿದ್ದಾರೆ. ಕೋಆರ್ಡಿನೇಷನ್ ಕಾಂಪೌಂಡ್ ಇಂದ ನಿಮಗೆ ಗೊತ್ತಿದೆ, VBT CFT ಇದು ಎರಡರಿಂದ ಒಂದು ಕ್ವಶನ್ಸ್ ಬರುತ್ತೆ. ಮೆಜಾರಿಟಿ ಆಫ್ ದ ಟೈಮ್ 2 to 3 ಕ್ವಶನ್ಸ್ ಕೊಡ್ತಿದ್ದಾರೆ. ಸೊ ಒಂದು ಕ್ವಶನ್ VBT CFT ಇಂದ ಬರುತ್ತೆ, ಇನ್ನೊಂದು ಕೆಲವು ಬಾರಿ IUPAC ನಾಮನ್ಕ್ಲೇಚರ್ ಇಂದ ಬಂದ್ರೂ ಬರ್ಬೋದು. ಆರ್ ಎಲ್ಸ್ ನಿಮಗೆ ಗ್ಯಾರಂಟಿ ಐಸೋಮರಿಸಮ್ ಮೇಲೆ, ಎಸ್ಪೆಷಲಿ ನಿಮಗೆ ಸ್ಟೀರಿಯೋ ಐಸೋಮರಿಸಮ್ ಮೇಲೆನೆ ಅವರ ಕಣ್ಣಿರುತ್ತೆ, ಯಾಕಂದ್ರೆ ಅದರಲ್ಲೇನೆ ಡಿಫಿಕಲ್ಟ್ ಇರೋದು. ನೆಕ್ಸ್ಟ್ ಕಮಿಂಗ್ ಟು P ಬ್ಲಾಕ್, ಹೆವಿ ವೇಟೇಜ್. ನಿಮಗಾಗ್ಲೇ P ಬ್ಲಾಕ್ ನಿಮ್ಮ ರ್ಯಾಷನಲೈಸ್ ಸಿಲೆಬಸ್ ಅಲ್ಲಿ ಇಲ್ಲ, ಅಂದ್ರೆ PUC ಪ್ರಿಪೇರ್ ಆಗಿಲ್ಲ. ಬಟ್ ಮಕ್ಕಳೇ ಗೊತ್ತಿದೆ, ನೀವೆಲ್ಲ ನಿಮ್ಮ ಕಾಲೇಜ್ಗಳಲ್ಲಿ JEE ಮೇನ್ಸ್ಗೆ ಅಂತಾನೆ P ಬ್ಲಾಕ್ ಎಲಿಮೆಂಟ್ಸ್ ಪ್ರಿಪೇರ್ ಮಾಡಿರ್ತಾರೆ. ಅದನ್ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ 100% ಥರೋ ಆಗಿರ್ಬೇಕು. ಯಾವ್ದ್ರಲ್ಲಿ? ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಮತ್ತೆ ಕೆಮಿಕಲ್ ಬಾಂಡಿಂಗ್. ಇದಿಷ್ಟು ಥರೋ ಇದ್ರೆ P ಬ್ಲಾಕ್ ನ ಕ್ಲಿಯರ್ ಮಾಡಬಹುದು. ಕೆಮಿಕಲ್ ಬಾಂಡಿಂಗ್ ಇಂದ 1 to 2 ಕ್ವಶನ್ಸ್ ಬಂದೇ ಬರುತ್ತೆ. ಮಕ್ಕಳೇ ಇಲ್ಲಿ 2 ಕ್ವಶನ್ಸ್ ಅಂತಾನೆ ಲೆಕ್ಕ ಇಟ್ಕೊಳ್ಳೋದಾದ್ರೆ ಅಕಸ್ಮಾತ್ 2 ಕ್ವಶನ್ಸ್ ಕೊಡ್ತಾರೆ ಅಂದ್ರೆ ದೇ ಪ್ರಿಫರ್ ಟು ಗಿವ್ ದ ಕ್ವಶನ್ ಆನ್ either VBT or VSCPR ಥಿಯರಿ. ಇನ್ನೊಂದು ಕ್ವಶನ್ ನ MOT ಮೇಲೆ ಕೇಳ್ತಾರೆ, ಅಥವಾ ಬಾಂಡ್ ಪ್ಯಾರಾಮೀಟರ್ಸ್ ಅಲ್ಲಿ ಕೇಳ್ಬಿಡ್ಬೋದು, ಅಂದ್ರೆ ಡೈಪೋಲ್ ಮೂಮೆಂಟ್ ಅಥವಾ ಬಾಂಡ್ ಡಿಸಾಸಿಯೇಷನ್ ಮೇಲೆ ಕೇಳ್ಬಿಡ್ಬೋದು, ಬಾಂಡ್ ಸ್ಟ್ರೆಂತ್ ಅಥವಾ ಸ್ಟೆಬಿಲಿಟಿ ಮೇಲೆ ಕೇಳ್ಬಿಡ್ಬೋದು. ನೆಕ್ಸ್ಟ್ P ಬ್ಲಾಕ್ D and F ಬ್ಲಾಕ್ ಎಲಿಮೆಂಟ್ಸ್ ಕೂಡ ಅಷ್ಟೇ. ನೀವು KMnO4 ಪೊಟ್ಯಾಸಿಯಂ ಡೈಕ್ರೋಮೇಟ್
ಎಸ್ಪೆಷಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಟ್ರಿಕಿ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಈ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲೇ ನಿಮಗೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೋಸ್ಟ್ಲಿ ಕೆಲವು ಮೆಮೊರಿ ಬೇಸ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಜೆಇ ಮೇನ್ಸ್ ಎಕ್ಸಾಮ್ ಅಲ್ಲಿ ಮೆಮೊರಿ ಬೇಸ್ ಕ್ವಶನ್ಸ್ ಕೇಳ್ತಿದ್ದಾರೆ ಅಂದ್ರೆ ಅದು ಮೋಸ್ಟ್ಲಿ ಪಿ ಬ್ಲಾಕ್ ಅಂಡ್ ಡಿ ಅಂಡ್ ಎಫ್ ಬ್ಲಾಕ್ ಇಂದಾನೆ ಬರೋ ಚಾನ್ಸಸ್. ಇನ್ನ ಪೀರಿಯಾಡಿಕ್ ಟೇಬಲ್ ಆಗ್ಲೇ ಹೇಳಿದೀನಿ, ಎನಿವೆ ದೇರ್ ಇಸ್ ನೋ ಅದರ್ ಆಪ್ಷನ್, ಯು ನೀಡ್ ಟು ಸ್ಟಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹೈಯೆಸ್ಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕೇ ಬೇಕಾಗಿದೆ. ನೀವು ಕಾಂಪ್ರಮೈಸ್ ಆಗಕ್ ಸಾಧ್ಯನೇ ಇಲ್ಲ. ಈಗಾಗಲೇ ಎಲ್ಲಾ ಚಾಪ್ಟರ್ ತುಂಬಾ ಸೀರಿಯಸ್ ಆಗಿ ಓದಿರುವಂತ ಕರ್ನಾಟಕದ ಎಷ್ಟೋ ಜನ ಮಕ್ಕಳಿದ್ದೀರಾ. ನೀವೇನ್ ಮಾಡ್ಬೇಕು ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಹೈಯೆಸ್ಟ್ ಕ್ಲಾರಿಟಿ ಇರಬೇಕು. ಅಂದ್ರೆ ಎಸ್ಪೆಷಲಿ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಜಿಒಸಿ ನಲ್ಲಿ ನೀವು ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅಂದ್ರೆ ಕಾರ್ಬೋಕ್ಯಾಟಯಾನ್, ಕಾರ್ಬಾನಯಾನ್, ಕಾರ್ಬೀನ್, ಕಾರ್ಬನ್ ಫ್ರೀ ರಾಡಿಕಲ್, ನೈಟ್ರೀನ್ಸ್ ಇದ್ರ ಮೇಲೆ ತುಂಬಾ ಕ್ಲಾರಿಟಿ ಇರಬೇಕು. ಅಷ್ಟೇ ಅಲ್ಲ, ಎಲ್ಲಾ ಫೀಲ್ಡ್ ಎಫೆಕ್ಟ್ಸ್ ಇಂಡಕ್ಟಿವ್ ಆಗಿರ್ಬೋದು, ಎಲೆಕ್ಟ್ರೋಮರಿಕ್, ಹೈಪರ್ ಕಾಂಜುಗೇಷನ್, ರೆಸೊನೆನ್ಸ್, ಮೀಸೋಮರಿಸಮ್, ಆರೋಮ್ಯಾಟಿಸಿಟಿ ಇದ್ರ ಬಗ್ಗೆ ಕ್ಲಾರಿಟಿ ಇದ್ರೆ ಮಾತ್ರ ನಿಮಗೆ ರಿಯಾಕ್ಷನ್ ಮೆಕ್ಯಾನಿಸಮ್ ಬಗ್ಗೆ ಕ್ಲಾರಿಟಿ ಇರುತ್ತೆ. ಅಷ್ಟೇ ಅಲ್ಲ ಮಕ್ಕಳೇ, ನಿಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಜೆಇ ಮೇನ್ಸ್ ಅಲ್ಲಿ ನಾವು ನೋಡಿರುವಂತ ಪ್ಯಾಟರ್ನ್ಸ್ ಜಿಒಸಿ ನಲ್ಲಿ ಅಸಿಡಿಕ್ ಅಂಡ್ ಬೇಸಿಕ್ ಸ್ಟ್ರೆಂತ್ ಬಗ್ಗೆ ಆಲ್ಮೋಸ್ಟ್ ಆಲ್ ದ ಶಿಫ್ಟ್ಸ್ ಗಳಲ್ಲಾಗ್ಲಿ ಇಲ್ಲಿವರೆಗೂ ನಡೆದಿರುವಂತಹ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಬಂದಿದೆ. ಇದು ನಿಮ್ ಗಮನದಲ್ಲಿರಿ. ಅಸಿಡಿಕ್ ಅಂಡ್ ಬೇಸಿಕ್ ಸ್ಟ್ರೆಂತ್ ಅಂಡ್ ಈಗಾಗಲೇ ನಾನು ಹೇಳಿದ್ದೀನಿ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅದು ಸ್ಟೆಬಿಲಿಟಿ. ಇನ್ನ ಹೈಡ್ರೋಕಾರ್ಬನ್ಸ್ ಎಸ್ಪೆಷಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅದು ಈವ್ನಿಂಗ್ ಶಿಫ್ಟ್ ಗಳಲ್ಲಿ ಜಾಸ್ತಿ ಬಂದಿದೆ. ಬಟ್ ಡು ನಾಟ್ ಟೇಕ್ ಚಾನ್ಸಸ್. ಹೈಡ್ರೋಕಾರ್ಬನ್ಸ್ ಆಗ್ಲಿ ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ತುಂಬಾ ವೇಟೇಜ್ ಇರುವಂತದ್ದು ಹೇಳ್ತೀನಿ ಕೇಳಿ, ಇಲ್ಲಿ ಮೆನ್ಷನ್ ಆಗಿಲ್ಲ. ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬಂದ್ರೆ ಹೈಯೆಸ್ಟ್ ವೇಟೇಜ್ ಇಸ್ ಫಾರ್ aldehydes, ketones, carboxylic acid. The next weightage is for alcohol, phenols, ethers, and almost equal weightage is for haloalkanes, haloarenes. Amines ಅಲ್ಲಿ ಏನಾದ್ರು ಕ್ವಶನ್ಸ್ ಕೊಟ್ರೆ ಯು ಕ್ಯಾನ್ ಸಾಲ್ವ್ ಇಟ್. ಯಾಕಂದ್ರೆ ಹೆವಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ನಿಮಗೆ ಟೆಸ್ಟ್ ಮಾಡುವಂತ ಚಾಪ್ಟರ್ಸ್ ನಾನು ಆಗ್ಲೇ ಮೊದಲನೇ 3 ಚಾಪ್ಟರ್ ಹೇಳಿದೀನಿ ಸೆಕೆಂಡ್ PUC ಸಿಲೆಬಸ್. ದೆನ್ ಇದು ಬಿಟ್ಟು ನಾವು ಆರ್ಗ್ಯಾನಿಕ್ ಅಲ್ಲಿ, ಯಾಕಂದ್ರೆ ಆರ್ಗ್ಯಾನಿಕ್ ಇಸ್ ಆಲ್ಸೋ ಲಯನ್ ಶೇರ್ 33ರಿಂದ 35% ವೇಟೇಜ್ ಇರೋದ್ರಿಂದ ನಿಮಗೆ 100% ಶ್ಯೂರಿಟಿ ಬೇಕು ಅಂದ್ರೆ ಸ್ವಲ್ಪ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ ಬಗ್ಗೆ ಯಾವ್ಯಾವ ಕನ್ವರ್ಷನ್ ಪ್ಯಾಟರ್ನ್ ಆಗುತ್ತೆ ಅಥವಾ ಇನ್ ಯಾವುದೇ ಏಜೆಂಟ್ ಇರಲಿ ಕಂಡೀಷನ್ಸ್ ಬಗ್ಗೆ ಒಂದು ಚಾರ್ಟ್ ನ ರಿವೈಸ್ ಮಾಡಿ. ನೀವಾಗ್ಲೇ ಈಗ ಮಾಡಿರ್ತೀರಿ ವಿದ್ಯಾರ್ಥಿಗಳೇ. ನೀವೆಲ್ಲ ಈಗ ಪ್ರಿಪರೇಷನ್ ಸ್ಟೇಜ್ ಅಲ್ಲ, ಇದು ಕೊನೆಯ ಹಂತದ ತಯಾರಿ. ಅಂದ್ರೆ ಈಗ ಯಾವುದೇ ಹೊಸ ಕಾನ್ಸೆಪ್ಟ್ಸ್ ಓದೋದಕ್ಕಾಗಲ್ಲ, ಏನಿದ್ರು ಫೈನ್ ಟ್ಯೂನ್ ಮಾಡ್ಕೋಬೇಕು. ಅದಕ್ಕೇನೆ ರಿಯೇಜೆಂಟ್ ಲಿಸ್ಟ್ಗಳು ಮಾಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. ಯಾಕಂದ್ರೆ ಹೈ ಲೆವೆಲ್ 3 ಕ್ವಶನ್ಸ್, ದ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಡಿಪೆಂಡ್ಸ್ ಆನ್ ರಿಯೇಜೆಂಟ್ ಅಂಡ್ ದ ಕನ್ವರ್ಷನ್ ಪ್ಯಾಟರ್ನ್. ಯಾವ್ದಾಗೆ ಕನ್ವರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲಿಕ್ KOH ಹಾಕಿದ್ರೆ ಅಲ್ಲಿ ನಿಮಗೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ. ಆಲ್ಕೈಲ್ ಹ್ಯಾಲೈಡ್ ಇದ್ರೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಬರುತ್ತೆ, ಹ್ಯಾಲೋಜನ್ ಹೋಗುತ್ತೆ, ಹೈಡ್ರೋಜನ್ ಹೋಗುತ್ತೆ, ಡಬಲ್ ಬಾಂಡ್ ಬರುತ್ತೆ, ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ. ಇದೇ ತರ ಕ್ಲೆಮೆನ್ಸನ್ಸ್ ರಿಡಕ್ಷನ್, ವಾಟ್ ಇಟ್ ವಿಲ್ ಕನ್ವರ್ಟ್ ketone to hydrocarbon, that is CH2 group. ಈ ತರ so many conversions is that just browse ಮಾಡ್ಕೊಂಡು ಹೋಗಿ, ಅನಲೈಸ್ ಮಾಡ್ಕೊಂಡು ಹೋಗಿ. ಇವಾಗ ಹೊಸದೇನು ಪ್ರಿಪೇರ್ ಆಗೋದಕ್ಕಾಗಲ್ಲ, ಫೈನ್ ಟ್ಯೂನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ, ದ ಡಿಸೈಡಿಂಗ್ ಫ್ಯಾಕ್ಟರ್. ಎಸ್ಪೆಷಲಿ ಇಲ್ಲಿ ನೋಡಿ ಹೈಯೆಸ್ಟ್ ವೆಯ್ಟೇಜ್ ಇಲ್ಲಿವರೆಗೂ ಬರ್ತಿರೋದು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ. ಅಂದ್ರೆ ಇಡೀ ಫಸ್ಟ್ PUC ಅಂಡ್ ಸೆಕೆಂಡ್ PUC ವೆಯ್ಟೇಜ್ ಲೆಕ್ಕ ತಗೊಳ್ಳೋದಾದ್ರೆ ನೀವು ತಲೆನಲ್ಲಿ ಇಟ್ಕೋಬೇಕು ಕೆಮಿಕಲ್ ಕೈನೆಟಿಕ್ಸ್, ಸೊಲ್ಯೂಷನ್ಸ್. ಕೆಮಿಕಲ್ ಕೈನೆಟಿಕ್ಸ್ ಬಿಟ್ರೆ ಸೊಲ್ಯೂಷನ್ಸ್. ಬಟ್ ನಿಮಗೆ ಇಲ್ಲಿ NAT ಸೆಕ್ಷನ್ ಅಂತ ಇದೆ, ನ್ಯೂಮರಿಕಲ್ ಆನ್ಸರ್ ಟೈಪ್. ಅಂದ್ರೆ ಕೊನೆ 5 ಕ್ವಶನ್ ಬರುತ್ತಲ್ಲ ಮಕ್ಕಳೇ, ಅದ್ರ ಬಗ್ಗೆ. ಅದರಲ್ಲಿ ಮೇಜರ್ಲಿ ಕೇಳುವಂಥದ್ದು ಥರ್ಮೋಡೈನಮಿಕ್ಸ್ ಅಂಡ್ ಕೆಮಿಕಲ್ ಕೈನೆಟಿಕ್ಸ್. ಕೆಲವು ಬಾರಿ 2 ಕ್ವಶನ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನ್ಯೂಮರಿಕಲ್ ಆನ್ಸರ್ ಟೈಪ್ ಕ್ವಶನ್ಸ್ ಅಲ್ಲೇನೆ ಯಾವುದು ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸ್ ಇಸ್ ಒನ್ ಕ್ರೂಷಿಯಲ್ ಕ್ವಶನ್. ನೀವು ಬರೀ NCERT ಮೇಲೆ ಡಿಪೆಂಡ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗಾಗ್ಲೇ ಗಂಗಾಧರ್ ಸರ್ ಹೇಳಿದಾರೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ, ನೀವು ಬೇಕಾದ್ರೆ ನೋಡ್ಬೋದು. ರೈಟ್ ನಾವು ನೀವು ತುಂಬಾ ಅನಾಲಿಟಿಕಲ್ ಆಗಿರ್ಬೇಕು, CBTಗಳು ತಗೋಬೇಕು, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗಳು ತಗೋಬೇಕು. ಅವಾಗ ಹೊಸ ಕ್ವಶನ್ಗೆ ಎಕ್ಸ್ಪೋಸ್ ಆಗ್ತೀರಾ. ಬರೀ NCERT ಇರೋ ಗ್ರಾಫ್ಗಳು ಮಾತ್ರ ಕೊಡ್ತಾರೆ ಅಂತ ಅನ್ಕೋಬೇಡಿ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ. ಬಟ್ ಅದ್ರೊಳಗಡೆ ಇರೋ ಕಾನ್ಸೆಪ್ಟ್ ಮೇಲೆನೆ ಹೊಸ ಗ್ರಾಫ್ ಕೊಡ್ಬೋದು. ಥರ್ಮೋಡೈನಮಿಕ್ಸ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಫಿಸಿಕ್ಸ್ ಅಲ್ಲಿ ಥರ್ಮೋಡೈನಮಿಕ್ಸ್ ಓದೋದು ನೀವು ಸ್ವಲ್ಪ ಕಮ್ಮಿ. ಇಲ್ಲಿ ಥರ್ಮೋಡೈನಮಿಕ್ಸ್ ಅಲ್ಲಿ ಆಕ್ಚುಯಲ್ ಥರ್ಮೋಡೈನಮಿಕ್ಸ್
ಮತ್ತೆ ಥರ್ಮೋ ಕೆಮಿಸ್ಟ್ರಿ ಪಾರ್ಟ್ ಕೂಡ ಓದ್ತೀರ ನೀವು. ಸೊ ಅದರಿಂದ ಬಿ ಕೇರ್ಫುಲ್ ವಿತ್ ದಿಸ್. ಎಸ್ಪೆಷಲಿ ನಿಮಗೆ ಇಲ್ಲಿ ಕ್ರೂಷಿಯಲ್ ಆಗೋದು ಯಾವುದು ಅಂದ್ರೆ ನಿಮಗೆ ಪಿ ವಿ ಗ್ರಾಫ್ಸ್, ವರ್ಕ್ ಡನ್ ಗ್ರಾಫ್, ಪಿ ವಿ ವರ್ಕ್ ಡನ್ ಗ್ರಾಫ್ಸ್ ಕೊಡ್ತಾರೆ. ಅದು ನಿಮ್ಮ NCERT ನಲ್ಲೂ ಇದೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಟ್ರಿಕಿ ಮಾಡ್ತಾರೆ. ಪಿ ವಿ ಗ್ರಾಫ್ಸ್ ಕೊಡಲ್ಲ, ಅವರು VT ಗ್ರಾಫ್ಸ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಬೇಸ್ಡ್ ಆನ್ ಗ್ಯಾಸ್ ಲಾಸ್, ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪ್ರಕಾರ ನಿಮಗೆ ಗೊತ್ತಿರಬೇಕು ಪಿ ವಿ ಗ್ರಾಫ್ ನ VT ಗ್ರಾಫ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ದೆನ್ ಅದು ಬಿಟ್ರೆ ಮೋಲ್ ಕಾನ್ಸೆಪ್ಟ್ ನಾನು ಆಗ್ಲೇ ಹೇಳಿದೆ ನಿಮಗೆ. ರೆಡಾಕ್ಸ್ ರಿಯಾಕ್ಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ. ಅಂಡ್ ಕೆಲವು ಬಾರಿ ಎಕ್ಸ್ಕ್ಲೂಸಿವ್ಲಿ ರೆಡಾಕ್ಸ್ ರಿಯಾಕ್ಷನ್ ಇಂದ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಕೇಳ್ಬಿಡ್ಬೋದು. ಕೆಲವು ಬಾರಿ ಈಕ್ವಿವೆಲೆಂಟ್ ಮಾಸ್ ಅಥವಾ ರೆಡಾಕ್ಸ್ ರಿಯಾಕ್ಷನ್ ನ ನಿಮ್ಮ ಟೈಟ್ರೇಷನ್ ಇನ್ವಾಲ್ವ್ ಮಾಡಬಹುದು. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ರೆಡಿ ಆಗಿದ್ದೀರಾ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ನಿಮ್ಮ ಪ್ರಾಯೋಗಿಕ ಪರೀಕ್ಷೆಗಳು ಇನ್ನೇನು ಶುರುವಾಗ್ತಿದೆ. ಆ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಒನ್ ಆಫ್ ದ ಟೈಟ್ರೇಷನ್ KMnO4 ವರ್ಸಸ್ FAS. ಆ ಟೈಟ್ರೇಷನ್ ನ ಇನ್ವಾಲ್ವ್ ಮಾಡುವಂತಹ ಕ್ವಶನ್ ನ ರೆಡಾಕ್ಸ್ ರಿಯಾಕ್ಷನ್ ಮೂಲಕ ಕೊಟ್ಬಿಡ್ಬೋದು. ಅವಾಗ ಅದು ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಪಾರ್ಟ್ ಇಂದ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ತುಂಬಾ ನಿಮಗೆ ಟ್ರಿಕಿ ಮಾಡೋದು NCERT ಕ್ವಶನ್ಸ್. ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ನೀವು NCERT ಈಕ್ವೇಶನ್ ಬರೀ ಡೇನಿಯಲ್ಸ್ ಅಲ್ಲಿ ಬರ್ದಿರ್ತೀರ, ಅಥವಾ ಅಲ್ಯೂಮಿನಿಯಂ ಎಲೆಕ್ಟ್ರೋಡ್ ಇರೋದು, ನಿಕ್ಕಲ್ ಎಲೆಕ್ಟ್ರೋಡ್ ಇರೋದು, ಈ ತರದಕ್ಕೆ ಮಾಡಿರ್ತಾರೆ. ಬಟ್ ಎಷ್ಟೋ ಬಾರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಎಲೆಕ್ಟ್ರೋಡ್ ನ SHE ಮಾಡ್ಬಿಡ್ತಾರೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಅಥವಾ ಬರೀ ಹೈಡ್ರೋಜನ್ ಎಲೆಕ್ಟ್ರೋಡ್ ಮಾಡಿ ಪಾರ್ಷಿಯಲ್ ಪ್ರೆಷರ್ ಬೇರೆ ಕೊಟ್ಬಿಡ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲಾ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಲ್ಲಿ ದ ಪ್ರೆಷರ್ ಆಫ್ ದ ಹೈಡ್ರೋಜನ್ ಗ್ಯಾಸ್ ಶುಡ್ ಬಿ 1 atmosphere, ಬಟ್ ದೇ ಗಿವ್ ಸಮ್ ಅದರ್ ಪ್ರೆಷರ್ ಅಥವಾ ಸಮ್ ಅದರ್ ಕಾನ್ಸಂಟ್ರೇಷನ್ ಆಫ್ HCl. ಸೊ ಈ ತರ ಟ್ರಿಕಿ ಕ್ವಶನ್ಸ್ ಇರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ, ಗ್ಯಾರಂಟಿ ನೀವು ಕ್ರ್ಯಾಕ್ ಮಾಡ್ಬೋದು ಫಿಸಿಕಲ್ ಕೆಮಿಸ್ಟ್ರಿ. ಎಸ್ಪೆಷಲಿ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿಗೆ ಸ್ಟ್ರಾಟಜೀಸ್, ಇದು ಫೇಸ್ 2, ಫೇಸ್ 1, ಫೇಸ್ 2 ನೆನ್ಪಿಟ್ಕೊಂಡಿದೆ, ಫೇಸ್ 3 ಇಲ್ಲ. ಈಗ ಫೇಸ್ 2 ಬಂದ್ರೆ ಇಲ್ಲಿ ನೋಡಿ, NCERT ಇಸ್ ದ ಕಿಂಗ್. ಹೌದು, ನಿಮ್ಮ ಮೆಜಾರಿಟಿ ಸಕ್ಸಸ್ ಡಿಪೆಂಡ್ಸ್ ಆನ್ ನಿಮಗೆ NCERT ಅಂಡ್ NCERT ಎಕ್ಸಾಂಪ್ಲರ್. ಇಲ್ಲಿ ಎಕ್ಸಾಂಪ್ಲರ್ ಅಂತಾನು ಕೊಟ್ಟಿದ್ದೀನಿ. ಕರ್ನಾಟಕದ ಮಕ್ಕಳು ತುಂಬಾ ಹಿಂದೆ, ಅಂದ್ರೆ ಲಾಸ್ಟ್ 1 ಅಥವಾ 2 ವರ್ಷದಿಂದ ಪರವಾಗಿಲ್ಲ, ಬಟ್ ಅದಕ್ಕಿಂತ ಮುಂಚೆ NCERT ಎಕ್ಸಾಂಪ್ಲರ್ ಬುಕ್ ತರಿಸ್ಕೊಂಡ್ರೆ ಅದ್ರ ಮೇಲೆ ಧೂಳು ಹಿಡಿದಿರೋದಷ್ಟೇ, ಓದ್ತಿರ್ಲಿಲ್ಲ. ಬಟ್ ಈಗ ತುಂಬಾ ಜನ ವರ್ಕೌಟ್ ಮಾಡಕ್ ಶುರು ಮಾಡಿದರೆ. NCERT ಎಕ್ಸಾಂಪ್ಲರ್ ನ ತುಂಬಾ ಕ್ರೂಷಿಯಲ್ ಆಗಿ ತಗೊಳ್ಳಿ, ನಿಮಗೆ ತುಂಬಾ ಡೈರೆಕ್ಷನ್ ಸಿಗುತ್ತೆ. ನಾನು ಯಾವ ಲೆವೆಲ್ ಅಲ್ಲಿ ನಾನು ಫೈನ್ ಟ್ಯೂನ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಇನಾರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ಕ್ವಶನ್ಸ್, ಮೋಸ್ಟ್ ಆಫ್ ದ ಇನಾರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ಕ್ವಶನ್ NCERT ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಅಲ್ಲೇ ಬರುತ್ತೆ, ಅಥವಾ NCERT ಎಕ್ಸಾಂಪ್ಲರ್ ಬರುತ್ತೆ. ಇತ್ತೀಚೆಗೆ ಲಾಸ್ಟ್ ಇಯರ್ ಇಂದ ಅಥವಾ 2024 ಇಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಸರ್ಷನ್ ರೀಸನ್ ಯಾವಾಗ್ಲೂ ಕನ್ಫೈನ್ ಆಗ್ತಿದ್ದು ನೀಟ್ ಎಕ್ಸಾಮಿಗೆ ಮಾತ್ರ. ಬಟ್ ಈ ಬಾರಿ ಲಾಸ್ಟ್ ಟೈಮ್ ಇಂದ ಅಸರ್ಷನ್ ರೀಸನ್ ಮತ್ತೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿದರೆ. ಮೋಸ್ಟ್ಲಿ ಈ ಸತಿ ಜಾಸ್ತಿ ಆಗ್ಬೋದು. ಸರ್ ಅದೇನ್ ಸರ್, ಅಸರ್ಷನ್ ರೀಸನ್ ಸ್ಟೇಟ್ಮೆಂಟ್ ಬೇಸ್, ಥಿಯರಿ ಬೇಸ್ಡ್ ಅಲ್ವಾ? ಈ ತರ ನೆಗ್ಲೆಕ್ಟ್ ಮಾಡಬೇಡಿ. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಮಾತ್ರ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಫೈನ್ ಟ್ಯೂನಿಂಗ್ ತುಂಬಾ ಇಂಪಾರ್ಟೆಂಟ್. ನಾನು ಇದೊಂದು ಕಾನ್ಸೆಪ್ಟ್ ಬಿಟ್ರೆ ಸಾಕಲ್ಲ ಸರ್, 15 ಕಾನ್ಸೆಪ್ಟ್ ಓದಿದ್ದೀನಿ, ಒಂದು ಕಾನ್ಸೆಪ್ಟ್ ಬಿಟ್ರೆ ಸಾಕಾಗತ್ತೆ. ಯಾವಾಗ ನಾನು 90% ಸೆಟ್ಲ್ ಆಗ್ತೀನಿ ಸರ್ ಅಂದ್ರೆ, ನೀವು NIT ಸುರತ್ಕಲ್ ಹೋಗ್ಬೇಕು, ಅಥವಾ ಹೈ ಪರ್ಸೆಂಟೈಲ್ ತಗೋಬೇಕು, 99%, 97% ತೆಗಿಬೇಕಂದ್ರೆ 100% ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು. ನೀವೀಗ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ. ಅದರಿಂದ ದೇರ್ ಇಸ್ ನೋ ಕಾಂಪ್ರಮೈಸ್. ಆಮೇಲೆ ನ್ಯೂಮರಿಕಲ್ NAT ಸೆಕ್ಷನ್ ಅಂತ ಏನಿದೆ, ನ್ಯೂಮರಿಕಲ್ ಆನ್ಸರ್ ಟೈಪ್ ಕ್ವಶನ್ ಅಲ್ಲಿ ಆಕ್ಯುರಸಿ ತುಂಬಾ ಇಂಪಾರ್ಟೆಂಟ್. ಮಕ್ಕಳೇ, ನಿಮ್ಮ ಎಲ್ಲಾ ಕಾಲೇಜ್ಗಳಲ್ಲಿ ನಿಮಗೆ ಸಾಕಷ್ಟು ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಟ್ಟಿರ್ತಾರೆ. ನಾವು ಕೂಡ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಎಸ್ಪೆಷಲಿ ಸಿಂಗಲ್ ಕರೆಕ್ಟ್ ಆನ್ಸರ್ ಟೈಪ್ ಅಲ್ಲಿ ನಾವು ರೌಂಡ್ ಆಫ್ ಮಾಡಕ್ ಹೇಳ್ತೀವಿ. ರೌಂಡ್ ಆಫ್ ಹುಚ್ಚುಚ್ಚಾಗಿ ಮಾಡಕ್ಕಾಗಲ್ಲ, ಅದಕ್ಕೂ ಒಂದು ಮೆಥಡ್ ಇದೆ. ನಿಮ್ಮ ಟೀಚರ್ಸ್ ನಿಮಗೆ ಹೇಳ್ಕೊಟ್ಟಿರ್ತಾರೆ ರೌಂಡ್ ಆಫ್ ಮಾಡೋದು ಹೇಗೆ. ಬಟ್ ಇಲ್ಲಿ ರೌಂಡ್ ಆಫ್ ಮಾಡಬೇಡಿ. ಇಟ್ ಮೈಟ್ ಟೇಕ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್, 10 ಸೆಕೆಂಡ್, 20 ಸೆಕೆಂಡ್, 15 ಸೆಕೆಂಡ್, 30 ಸೆಕೆಂಡ್ ಎಕ್ಸ್ಟ್ರಾ ತಗೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಆಕ್ಯುರಸಿ ಕೊಡಕ್ಕಾಗ್ದಲೇ ರಾಂಗ್ ಆನ್ಸರ್ಸ್ ಕೊಡ್ತಾರೆ. ಅಲ್ಲೂ ಕೂಡ ಒಂದು ಬ್ಯಾಂಡ್ ವಿಡ್ತ್ ಇಟ್ಕೊಂಡಿರ್ತಾರೆ ಮಾರ್ಕ್ಸ್ಗೆ. ಆ ಬ್ಯಾಂಡ್ ವಿಡ್ತ್ ವೆರಿ ನ್ಯಾರೋ ಬ್ಯಾಂಡ್ ವಿಡ್ತ್, ತುಂಬಾ ಚಿಕ್ಕ ಬ್ಯಾಂಡ್ ವಿಡ್ತ್ ಅಲ್ಲಿ, ಅಷ್ಟರಲ್ಲಿ ಮಾರ್ಕ್ಸ್ ಆನ್ಸರ್ ರಿಪೋರ್ಟ್ ಆಗಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಅದರಿಂದ ನೀವು ಆಕ್ಯುರಸಿ ಮೇಂಟೈನ್ ಮಾಡಲೇಬೇಕು. ಹುಚ್ಚುಚ್ಚಾಗಿ ರೌಂಡ್ ಆಫ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ ಮಕ್ಕಳೇ, ದಿಸ್ ಇಸ್ ದ ಟೈಮ್ ದಟ್ ಯು ನೀಡ್ ಟು ಫೋಕಸ್ ನಾಟ್ ಆನ್ ಪ್ರಿಪರೇಷನ್. ಇವಾಗ ಹೊಸದಾಗಿ ತಯಾರಿ ಮಾಡ್ಕೋಬೇಡಿ. ತಯಾರಾಗಿದ್ದೀರಾ,
ನಿಮಗೆ ಗ್ಯಾರಂಟಿ ಸಕ್ಸಸ್ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ತಯಾರಾಗಿರುವಂತಹ ಪಠ್ಯನ ಫೈನ್ ಟ್ಯೂನ್ ಮಾಡ್ಕೊಳ್ತಾ ಹೋಗಿ, ಇನ್ನೂ ಕ್ಲಾರಿಟಿ ತಗೊಳ್ತಾ ಹೋಗಿ, ನಿಮಗೆ ಆ ಕ್ವಶನ್ ನೋಡ್ತಿದ್ದಂಗೆ ಇದ್ರಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಏನ್ ಬರ್ಕೊಳಕ್ ಗೊತ್ತಾಗ್ಬೇಕು, ಯಾವ ಫಾರ್ಮುಲಾ ಬರಬೇಕು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಇನ್ನೂ ಟೈಮ್ ಇದೆ ಸಾಕಷ್ಟು. ಇನ್ನೂ ಒಂದು 7-8 ದಿವಸ ಇರೋದ್ರಿಂದ ನಿಮಗೆ ಸಾಕಷ್ಟು ಟೈಮ್ ಸಿಗ್ತಿದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತಗೊಳಕ್ಕೆ. ಸೊ ಆನ್ ಬಿಹಾಫ್ ಆಫ್ ದ ವಿದ್ವತ್ ಫ್ಯಾಮಿಲಿ, we wish you all the very best. You will succeed. All the best. Thank you.